ಅನ್ಸಿ ಏನ್ ಮಾಡಾಕತ್ತೀಲಿ? ನಾನೇನು ಮಾಡಕ್ಕೆ ಹೋಗ್ಲಿ, ದನಕ್ಕೆ ಮೇವು ಹಾಕಿದ್ದಿಲ್ಲ, ನೀರು ಇಟ್ಟಿದ್ದಿಲ್ಲ, ಒದರಾಕತ್ತಿತ್ತು ಅದಕ್ಕೆ ಬಂದಿದ್ದೆ. ಒಂದಿಟ್ಟು ಮೇವು ಹಾಕಿ ನೀರಿಟ್ಟು ಹೋಗೋಣ ಅಂತಂದು. ಮಧ್ಯಾಹ್ನ ತಿರುಗೈತಿ, ತೀರ ಅದಕ್ಕೆ ಒಂದು ಹಿಡಿ ಮೇವು ಹಾಕ್ಬೇಕು ಅನ್ನಂಗಿಲ್ಲ ಯಾರ್ಯಾರು. ನಾನು ಬಂದ ಹಾಕ್ಬೇಕು ಅದಕ್ಕೆ. ಅಲ್ಲಲ್ಲಿ ಆಕಿ ನಿನ್ನ ಮಗಳು ಏನು ಅದು ಬಾಳೆ ಮಾಡ್ಕೊಂಡವ್ರದು ಏನ್ ಕತಿ? ಮದುವೆ ಆಗಿ ಬಂದಾಳ, ಆಕಿ ನಮ್ಮ ಮನೆಗೆ ಯಾಕೆ ಇಟ್ಕೊಂಡಿದಿ? ಆಕಿ ಗಂಡನಿಂದ ಆಕಿನ ಕಳಿಸು. ಅದು ಪದ್ಧತಿ ಏನದು? ಮದುವೆ ಆದ್ಮೇಲೆ ಗಂಡನಿಂದ ಹೋಗ್ಬೇಕು ಹೇಳ್ತಿ. ಅವನು ಕರ್ಕೊಂಬಂದು ಇಲ್ಲೇ ಇಟ್ಕೊಂಡ್ ಕುತ್ಕೊಂಡ್ರ ನನ್ನ ಮಗ್ ಗಜ್ಜೆ ಆಗಂಗಿಲ್ಲ. ಹಾಂ ಹಾಂ ಕಳಿಸ್ತಾನೆ ತಡಿ. ಯಾಕೆ ಹಂಗೆ ಮಾಡ್ತಿದ್ದಿ? ಏನು ಮದಿ ತಾಳೆ ಕಟ್ಟತಿ ಏನು ಹಿಂದೆ ಹೋಗ್ಬೇಕೇನ? ಅಷ್ಟಕ್ಕೂ ನಿಮ್ಮ ಮನೆ ಇಲ್ಲ, ಮಠ ಇಲ್ಲ, ತಂದಿಲ್ಲ, ತಾಯಿ ಇಲ್ಲ, ಎಲ್ಲಿ ಹೋಗ್ಬೇಕು? ಯಾವ್ದಾರ ಗುಡಿಯಾಗ ಬಾಳೆ ಮಾಡ್ಬೇಕೇನ? ಹರಿಯೋದು ಹುಡುಗಿ ಹಂಗೆ ಕಳಿಸು ಕಳಿಸು ಅಂತಿಲ್ಲ. ಎಲ್ಲಂತ ಕಳಿಸ್ಲಿ? ಸ್ವಲ್ಪ ಸಮಾಧಾನ ಮಾಡಿಕೆ. ಮಗ್ ವಜ್ಜಕತಿ ಅಂದ್ರೆ ಅವನಿನ ತಲೆ ಮೇಲೆ ಹೊತ್ಕೊಂಡು ಕುತ್ಕೊಂತಾನೆ ಏನಕ್ಕಿನ್ನ? ನೀವು ಒಂದು ಇಷ್ಟು ದೊಡ್ಡ ಮನೆ ಐತಿ, ಬೇಕಾದಂಗೆ ಎಲ್ಲರ ಒಂದಂತೆಗೆ ಇರ್ತಾರೆ, ಸುಮ್ಮನಿರು. ನಿಂದಂತೂ ಭಾರಿ ತಿಂಡಿ. ನೋಡ, ಮೊದ್ಲ ಹೇಳಿರ್ತೇನೆ ನಾನು, ಹಿಂಗ ಸವಲತ್ತು ಕೊಟ್ರಿ ನೀವು ಅಂದ್ರ ಮೈ ಉಣ್ತೈತೆ ಅವನಿಗೆ. ನಾಳೆ ದುಡಿದಂಗ ನೀವ ದುಡ್ದು ಹಾಕ್ರಿ, ನಮ್ಮ ಮನ್ಯಾಗ ಇತ್ಕೊಂಡು ಉಣ್ಕೊಂಡ್ ಕುಂದಿರ್ತೇನೆ ಅಂತಾನ. ಬಿಗಿ ಹಚ್ಚ್ರಿ ನೀವು. ಈಗ ಮದುವೆ ಆಗೈತಿ, ಇನ್ನ 4 ದಿನ ಇರ್ಲಿ. ಆಮೇಲೆ ತನ್ನ ಬಾಳೆ ತಾನು ನೋಡ್ಕೊಂಡ್ ಹೋಗು ಅಂತ ಹೇಳವನಿಗೆ. ಅರ್ಥ ಆತಿಲ್ ನಾ ಹೇಳೋದು? ಅವರೇ ಹೇಳ್ಯಾರ ತಗೊಳ್ರಿ, ನೀವು ಹೇಳೋದು ಏನೈತಿ? ನಾ ಎಲ್ಲರ ಒಂದು ಮನೆ ನೋಡ್ಕೊಂಡು ನಾವು ಬ್ಯಾರೆ ಹೋಕ್ಕವೇವ, ಈಗ ಒಂದು 4 ದಿನ ಮಟ್ಟಿಗೆ ಅಷ್ಟೇ ಇರ್ತೇವೆ ಅಂತ ಒಂದು ಆಕಿನ ಹೇಳಾಳ ನಿನ್ನ ಬರತ್ತಿಗೆನ. ಅದು ಅಲ್ದ ನೇಮ ನಿತ್ಯ ಕಾರ್ಯ ಕಟ್ಲಿ ಏನು ಮಾಡೋದು ಬೇಡೇನ? ಆಕಿನ ಮದುವೆ ಆಗಿ ಬಂದಾಳ ಸಹಿ, ಊರಾಗೇನು ಗೊತ್ತೈತಿ ಆಕಿನ ಮದುವೆ ಆಗೈತೆ ಆಗಿಲ್ಲ ಅನ್ನೋದು. ಅದಕ್ಕೆ ನಾ ಏನಂತಾನೆ, ಒಂದು ಸಣ್ಣಗ ಒಂದು ನೀರು ಆರತಿ ಹಂಗೆ ಇಟ್ಕೊಂತ, ಇಲ್ಲ ಮದುವೆನ ರಿಜಿಸ್ಟರ್ ಆಫೀಸ್ನಾಗ ನಾವು ಮಾಡೇವಿ, ಇಲ್ಲಿ ಮದುವೆ ಮನೆ ಮುಂದೆ ಇಟ್ಕೊಂಡೇವಿ ಒಂದು ಆರತಿನ ಅಂತಂದು ಹೇಳಿ, ಊರಾಗ ಒಂದು 4 ಮಂದಿಗೆ ಬೇಕಾದ್ರನ್ನ ಕರೆದು ಒಂದು ಊಟ ಕೊಟ್ರಾತು ಅಂತ ಅನ್ಕೊಂಡಾನಿ. ಮತ್ತು ಅಕ್ಕಿಗೆ ಅನ್ನಿಸ್ಬಾರ್ದಲ್ಲ, ನಾಳೆ ನಮ್ಮವ್ವ ನಮ್ಮ ಅಣ್ಣ ಏನು ಮಾಡಲೇ ಇಲ್ಲ ನೋಡು ಅಂತಂದು. ಅದಕ್ಕೆ ಆಕೆ ಏನ್ ಅಂತಾಳ ಬಿಡ್ತಾಳ ಗೊತ್ತಿಲ್ಲ, ಒಟ್ ನಿನಿ ಶುದ್ಧ ಆಗ್ಬೇಕು, ಎಲ್ಲ ಸವನಾಗಿ ಮಾಡಿಸ್ಬೇಕು ನೀನ. ಮತ್ತ ನಾಳೆ ನೋಡು, ಇಲ್ಲೇ ಇರಾಕತ್ತಿಲ್ಲ ಅಂದ್ರ ಅತಿಗೆ ಅದ್ನಿ ಜಗಳ ಮಾಡ್ಕೊಂತ ಒಬ್ರಿಗೊಬ್ರು ಮಕ ಕರ್ಕಾಕವು. ನಾ ಮೊದ್ಲ ಹೇಳಕತ್ತೀನಿ ನೋಡು ಅನ್ಸಿ, ನಾಳೆ ಹೇಳಿಲ್ಲ ಅಂದಿ ನೀನ. ಮತ್ ನೋಡು, ಈಗ ಬೇರೆ ಕಳ್ಸೋದಿದ್ರ ಭಾಳ ಅಂದ್ರೆ ಭಾಳ ಉತ್ತಮ ಇದು. ನಾ ಎಲ್ಲ ಕಳಿಸ್ತೇನೆ, ಗೊತ್ತೈತೆ ನನಗೆ ನನ್ನ ಮಗಳನ್ನ ಎಲ್ಲಿ ಕಳಿಸ್ಬೇಕು, ಎಲ್ಲಿ ಹಿಡ್ಕೋಬೇಕು ಅನ್ನೋದು. ಅಷ್ಟಕ್ಕೂ ನೀನು ಎಲ್ಲಿ ಹೋಗಿದ್ದಿ ತಿರ್ಗಾಕ ಇಂಥ ಬಿಸ್ಲಾಗ? ಮೊದ್ಲ ನೆತ್ತಿ ಉರಿತೈತಿ, ಅಂಗಾಲು ಉರಿತಾವ, ಅಲ್ಲಿ ಉರಿತೈತಿ, ಇಲ್ಲಿ ಸುಡ್ತೈತಿ ಅಂತೀರಿ. ತಣ್ಣ ಮನ್ಯಾಗ ಇರಕ್ಕೆ ಬರೋದಲ್ಲ ನಿನಗೆ. ಮತ್ತು ನಿಂದು ಸೇವಾ ಮಾಡ್ಕೊಂತ ಕುಂದ್ರಲೆ ನಾನು? ಅಂಗಲ್ಗೆ ಎಣ್ಣೆ ಹಚ್ಚು, ಅಲ್ಲಿ ಎಣ್ಣೆ ಹಚ್ಚು, ಮತ್ತು ನನ್ನ ಬಾಯಿಗಿನ್ನ ನಡಿ ಹೋಗ್ಕುದ್ಗ ತಣ್ಣ ಗಾಳಿ ಮನ್ಯಾಗ. ತಿರ್ಗಾಕ ಹೋಗೋದಂದ್ರೆ ಭಾರಿ ಹಂಗೆ ಕಾಲು ಚುಟು ಅಂತಿರ್ತಾವನಲ್ಲ ನಿನಗೆ. ಕಾಲ ನಾಯಿಗಿರಿ ಆಗಿದಾವ ಏನ? ಯಾವಾಗ ನೋಡಿದ್ರೆ ಮನ್ಯಾಗ ಇರಂಗಿಲ್ಲ. ಒಂದು ತಟೋಗ ಆರಾಮಾಗದಂದ ತಡ ನೋಡಾಗ ಎದ್ದು ಕುಣ್ಯಾಕ ನಿಂತು ಬಿಡ್ತಿದಿ. ನಾನು ಎಲ್ಲಿ ಹೋಗಕ್ ಹೋಗ್ಲಿ, ಮನ್ಯಾಗ ಕುಂತು ಮೊಣಕಾಲು ಹಿಡ್ಕೊಂಡಂಗಾಗಿದ್ವು. ಹಂಗ ಇಲ್ಲೇ ಊರ್ ಮುಂದೆ ಗುಡಿ ತಾನ ಹೋಗಿ ದೇವ್ರಿಗೊಂದ್ಸಲ ಕೈ ಮುಗಿದು ಬಂದು ನೋಡಾಟ. ಅದಿಟ್ಕ ನೀನಿಗೆ ಬೈಯಕ್ ಚಲೋ. ನಾನು ಏನಾರ ಅಂದ್ರೆ ಸಾಕು, ನೀನ್ ಹಂಗ ಉರ್ಕಂದ ಬರ್ತಿದ್ ನನ್ನ ಮೇಲೆ. ಏನ್ ಮಾಡೋದೈತಿ? ನಿಂದು ನಡೆಸಿ ರೂಢಿ ಆಗ್ಬಿಟ್ಟತ್ ನಿನಗೆ. ನಿನ್ ಮಾತ ನಡಿಬೇಕು, ಹೇಳ್ದಂಗ ಆಗ್ಬೇಕು. ನಾವಲ್ಲ ಅಂದ್ಬಿಟ್ರೆ ಸಾಕು, ನಿನಗೆ ದಗ್ಗಂತತ್ ನಿನಗ. ದಗ್ಗರ ಅನ್ಲಿ ಬಗ್ಗರ ಅನ್ಲಿ, ನೀವು ಹೋಗಿ ನನ್ನೆಲ್ಲ ಗೊತ್ತೈತಿ, ನಾನು ಮಾಡ್ತೇನೆ. ಏನಾರ ಮಾಡ್ಕಿರಿ, ಹಾಳ್ಗೊಂಡು ಬೀಳ್ರಿ. ಯಾರು ಹೇಳ್ಬೇಕು ನಿಮಗ? ಅವನೊಬ್ಬನ ಹಂಗೆ ಉರಿತಾನ, ನೀನೊಬ್ಬಕ್ಕೆ ಹಿಂಗೆ ಮಾಡ್ತಿದ್ದೆ. ಅಡ್ಡಡ್ಡಡ್ಡಡ್ ಶೆಟಿತಿರ್ ಉಸ್ರು. ಹಿರಿಯರ ಮಾತು ಕೇಳೋದ ಇಲ್ಲ ಯಾರ್ಯಾರು ಈಗ. ಅತ್ತೀರ ಯಾಕ್ರಿ ಮಾವ್ರ ಜೊತೆ ಬಾಯ್ ಮಾಡಕತ್ತಿದ್ರಲ್ಲ? ಯಾಕೆ ಏನಾತ? ಅದೇನಿಲ್ಲ ಅಂದಂಗ, ನಿನ್ನ ಗಂಡ ಅದ ನಮ್ಮ ಮನ್ಯಾಗ ಹೋಗ್ಯಾನ ಡ್ಯೂಟಿಗೆ. ಭಾನುವಾರ ಅಲ್ರಿ ಅತ್ತೀರ, ಮನ್ಯಾಗ ಅದಾರ. ಅವ್ರೆಲ್ಲಿ ಹೋಗ್ಬೇಕು? ಹೌದಾ, ನಡಿ ಹಂಗಾರ ಅವನ ಎದುರಿಗೆ ಮಾತಾಡಿದ್ರಾತ. ಹೇಳ್ಬೇವ, ಏನೋ ಮಾತಾಡ್ಬೇಕು ಅಂದಿಲ್ಲ? ಅದು ಏನಂದ್ರೆ ನೋಡಪ್ಪ, ಮತ್ತು ನಮ್ಮವ್ ನೋಡ ಹಿಂಗೆ ಅಂತಾಳ ಅಂತಂದು ಬೇಜಾರು ಮಾಡ್ಕೋಬೇಡ. ನನಗೇನೋ ಇದನ್ನು ಮಾಡ್ಬೇಕಂತ ಆಸಿಲ್ಲಪ್ಪ. ಹೇಳ್ಕೊಳ್ಳೋಟ ಮನಸ್ಸಿಲ್ಲ ನನಗೆ. ಈಕಿಗೆ ಏನು ಆರತಿ ಮಾಡೋದು ಬೇಡ, ಯಾವ್ದು ಮಾಡೋದು ಬೇಡ. ಹಾಳಾದಕ್ಕಿ ನಮ್ಮಂತೇನು ಮರ್ಯಾದೆ ತೆಗೆದಾಳ, ಒಂದು ತಲೆ ಎತ್ಕೊಂಡು ತಿರುಗ್ದಂಗೆ ಮಾಡ್ಯಾಳ ಅನ್ನಂಗೆ ಆಗೈತಿ. ಆದ್ರೆ ಏನು ಮಾಡ್ತಿದ್ದಿ? ನಾಳೆ ನಿನಗೆ ಮಂದಿ ಒಂದು ಮಾತು ಅನ್ಬಾರ್ದಲ್ಲ. ನೀನು ತಂಗಿ ಏನು ಮದುವೆ ಮಾಡಿಯೇ, ಕೊಟ್ಟಿಯೇ, ತಗೊಂಡಿಯೇ, ಒಂದು ಹೌದು ಅಂದಿಯೇ, ಒಂದು ಅಲ್ಲ ಅಂದಿಯೇ. ಏನು ಮಾಡಿಯಪ್ಪ, ಆಕಿ ಪಾಡಿ ಯಾಕೆ ಮದುವೆ ಆಗ್ಯಾಳ ಹೋಗ್ಯಾಳ, ನಿಂದೇನಪ್ಪ ನೋವಾಗಿರೋದು ಅಂತಂದು ಒಂದು ಮಾತು ನಿನಗೆ ಬರಬಾರ್ದಲ್ಲಪ್ಪ. ಅದಕ್ಕೆ ಹೇಳಕತ್ತೇನೆ. ಇಲ್ಲೇ ಒಂದು ಸಣ್ಣದಾಗಿ ಒಂದು ಫಂಕ್ಷನ್ ಮಾಡಿ, ಒಂದಿಷ್ಟು ಮಂದಿಗೆ ನಮಗೆ ಬೇಕಾದವ್ರಿಗೆ, ಎಲ್ಲರಿಗೆಲ್ಲ ಊರು ತುಂಬ ಬೇಕಾದವ್ರಿಗೆ ಒಂದಿಷ್ಟು ಮಂದಿ ಕಳ್ಳು ಬಳ್ಳಿಯರಿಗೆ ಕರೆದು ಒಂದು ಊಟ ಹಾಕಿ ಮದುವೆ ಆತ ಅನ್ನಂಗಾರ ಮಾಡಿದ್ರಾತಂತ.
ಇದು ಕದ್ದು ಮುಚ್ಚಿ ಮದುವೆ ಆಗಿರೋದು ಜನಕ್ಕೇನು ಗೊತ್ತಾಕತ್ತೇನಪ್ಪ, ಹೌದಲ್ಲ? ಅದಕ್ಕಂತ ಅಂದೆ. ನಿನಗೆ ಹೆಂಗೆ ಅನಿಸ್ತೈತಪ್ಪ ಇದನ್ನು ಕೇಳಿದ್ರೆ? ಮಾಡಂತ ತಗೊಳವ, ಯಾರು ಬೇಡ ಅಂತಾರ? ನೀ ಏನು ಹೇಳ್ತಿ ಅಂದ ಮತ್ತು ಹೂಡ್ ಮಾಡಿದ್ರಾತು. ಇನ್ನೇನು ರೊಕ್ಕದ ಒಂದು ಚೂರು ತೊಂದರೆ ಆಕತಿ. ಕೇಳ್ತಂತ ತಗ. ಇಲ್ಲ ಅಡ್ವಾನ್ಸ್ ಏನಾರ ಸಿಗ್ತೈತೇನ ಕೇಳಿ ಮಾಡಿದ್ರಾತು. ಅಲ್ರಿ, ನೀವೇನ ಮಾಡ್ತೀರಿ ಬಿಡು, ಆದ್ರೆ ಅದೇನ್ರ ಮಾತು ಹೋಗತ್ತೇನ? ಹೋಗಿದ್ಲಂತ, ಓಡೋಗಿದ್ಲಂತ, ಅಲ್ಲೇ ಮದುವೆ ಬಂದಾಳಂತ, ಹಂಗಂತ ಹಿಂಗಂತ ಅಂತಕ್ಕಂತ ಅಂತ ಮಾತಾಡ್ತಾರೆ ಜನ. ನೀವು ಕರೆದು ಉಣ್ಣಕ್ಕೆ ಹಾಕಿದ್ರು ಮಾತಾಡ್ತಾರೆ, ಹಾಕದಂಗಿದ್ರು ಮಾತಾಡ್ತಾರೆ. ಯಾಕೆ ಈಗ ಆಗೋದಾಗಿ ಹೋಗೈತಿ, ಕೈ ಬಿಟ್ಬಿಡ್ರಿ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದೇನು ಸುಮ್ಮನೆ ಆರ್ತಿ ಅದ ಇದು ಅನ್ಕಂತ ಹೋಗ್ಲತ್ಲಾಗ. ಹೆಂಗೆ ಮದುವೆನ ಆಗಿ ಬಂದಾರಲ್ಲ, ಬೇಕಂದ್ರೆ ಮುಂದಿನ ಕಾರ್ಯ ಮಾಡಿದ್ರಕತಿ. ಮುಂದಿನ ಕಾರ್ಯ ಮಾಡಿದ್ರೆ ಏನು ದೊಡ್ಡದೈತಿ ಅದ್ರಾಗ? ನೀ ಮಾಡಲಿಲ್ಲದ್ರೆ ಅದು ಹಾಗೆ ಆಕತಿ, ಮಾಡ್ಕೊಂತಾರ ಅವರು. ನಾನು ಮಂಡ್ಯ ಮರ್ಯಾದೆ ಹೋಗತ್ತಲ್ಲ ನನ್ನ ಮಗಂದಂತ ನಾನು ಬಡ್ದಾಡ್ತೀನಿ, ಈಕಿ ತಂದ ತನಗೆ ಹೆತ್ತೈತಿ. ಇನ್ನೇನು ರೊಕ್ಕ ಖರ್ಚಾಕವ ಅಂತಂದು ನಿನಗೆ ಅಷ್ಟು ನಾಟಕ ಗೊತ್ತೈತಿ ನನಗೆ. ಹಂಗಲ್ರಿ ಐತೀರ ನಾ ಹೇಳಿದ್ದು. ಈಗ ನೀವು ಹಂಗೆ ಕರೆದು ಮಾಡ್ತೀರಿ ಅಂದ್ರೆ ಬಂದರೇನು ಜನ ಸುಮ್ಮನೆ ಇರ್ತಾರೇನ? ಯಾವ ಊರಿಗೆ ಕೊಟ್ಟಿವಿ, ಅವು ಅಪ್ಪ ಏನು ಮಾಡ್ತಾರ, ಹೊಲ ಮನೆ ಐತೇನು, ಹುಡುಗಿ ಏನು ಕೆಲಸ ಮಾಡ್ತೈತಿ, ಎಷ್ಟು ಪಗಾರ ಬರ್ತೈತಿ, ಹಾಗೆ ಹಿಂಗೆ ಅಂತಂದು ಒಂದಲ್ಲ ಅಂದ್ರೆ 16 ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಎಲ್ಲ ಉತ್ತರ ಎಲ್ಲಿ ಕೊಟ್ಕಂತ ಕುಂದಿರ್ತೀರಿ, ಹೌದಲ್ಲ ನಾ ಹೇಳೋದು? ಹೌದು ಬೇವ, ಆಕೆ ಅನ್ನೋದು ಕರೆನ. ಮತ್ತು ಕೇಳಿದ್ರಿಗೆಲ್ಲ ಏನು ಹೇಳಕ್ಕಾಕತಿ? ಇಲ್ರಿ ಅನಾಥ ಅದನ, ಏನು ಕೆಲಸ ಇಲ್ಲ, ಈಗ ಬರೀ ಕೈಲಿ ಅದನ್ನ ಅಂತ ಅನ್ನಗೆ ಕೊಟ್ಟೇವಿ ಅಂತಂದು ಹೇಳಕ್ಕಾಕತ್ತೇನ? ಇದು ಬೇಕು ಮತ್ತು ಅದು ಬ್ಯಾಡ. ಇದಕ್ಕೂ ಮಂದ್ಯಾಗ ನಾವಾಗಿ ಕರೆದು ಎಲ್ಲಾರನ್ನ ಉಣ್ಣಾಕ್ ನೀಡಿ ಮರ್ಯಾದೆ ಕಳ್ಕೊಂಡಂಗೆ ಆಕತ್ ನೋಡುವ. ಸರಿ ಬಿಡಪ್ಪ, ನಿನಗೆ ಯಾಕೆ ಹೇಳಿದ್ದ ಕರೆ ಅನ್ನಿಸ್ತೈತಿ. ಹಂಗೆ ಹೇಳ್ತಾಗ ಅಂದಂಗೆ ಇನ್ಮೇಲಿಂದ ನೀವು ಅದು ದೊಡ್ಡ ಕೋಣೆ ಐತಲ್ಲ ಅದನ್ನ ಬಿಟ್ಟು ಇತ್ಲ ಮೂಲೆಯಾಗಿನ ಸಣ್ಣ ಕೋಣೆಗೆ ಬಂದುಬಿಡ್ರಿ. ನಮ್ಮ ಕೋಣೆ ಪಕ್ಕಕ್ಕೆ ಐತಲ್ಲ ಅಲ್ಲಿ ಬಂದು ಉಳ್ಕರಿ. ನಿಮ್ಗೆಲ್ಲ ಸಾಮಾನು ತಂದು ಇಲ್ಲಿ ಇಟ್ಕರಿ. ಅವ್ರ ಮಗಳು ಹಳೆಯ ಅಲ್ಲಿ ಇರ್ವಲ್ರಕ್ಕ ದೊಡ್ಡ ಕೋಣೆಗ. ಅತ್ತೀರ ನನ್ನ ಕೊನೆಗೆ ಸಾಮಾನು ಭಾಳ ಅದಾವ್ರಿ. ಆಮೇಲೆ ಟಿಜರಿ ಕಾಟ್, ಆಮೇಲೆ ಟೇಬಲ್ಲು ಟಿಪಾಯಿ ಅಂತಂದು ಭಾಳ ಅದಾವ. ಆಮೇಲೆ ಅವ್ನು ಓಸು ತಂದು ಎಲ್ಲಿ ಹಾಲ್ನಾಗ ಇಡ್ಬೇಕೇನ್ರಿ? ಇವ್ರಾದ್ರೆ ಇವ್ರೇನು ಸಾಮಾನಿಲ್ಲ ಏನಿಲ್ಲ, ಎಲ್ಲ ನಿಮ್ಮ ಟಿಜರಿಯಾಗ ಓಸಿಟ್ಕೊಂಡಾಳಾಕಿ. ಆಮೇಲೆ ಇತ್ಲಾಗ ಇನ್ನೊಂದು ಐತಲ್ಲ ಅಲ್ಲಿ ಓಸಿಟ್ಕೊಂಡಾಳ. ಹಂಗಾಗಿ ನಡಿತೈತಿ. ಅವ್ರಿಗೆ ಸಣ್ಣ ಕೊಣಾಗಿರ ಅಂತ ಹೇಳ್ರಿ, ನಾನು ಬಿಟ್ಟು ಕೊಡಲ್ರಿ ನನ್ನ ಕೋಣೆನ. ನಾನು ಬಂದಾಗಿಂದ ಅಲ್ಲೇ ಅದಾನೆ, ಅಲ್ಲೇ ಇರ್ತಾನೆ. ಅಯ್ಯ, ನೀ ಏನು ಬಂದಾಗಿದ್ದ ಅಲ್ಲೇ ಅದಾನೆ ಅಂದ್ರೆ ಏನು ಕರ್ದಿ ತಗಂದೇನು? ನಮ್ಮ ಮನೆ ಅದು ಮೊದಲು ಮಗಳು ಹಳೆಯ, ಆಮೇಲೆ ನೀವು. ಮನೆ ಬಂದವ್ರಿಗೆ ಹಳೆಯ ಕಿಮ್ಮತ್ತಿಲ್ಲ ಅಂದ್ರೆ ಮತ್ತು ಯಾರು ನೋಡಿದ್ರೆ ಮಂದಿ ಏನಂದಾರ? ನೀನು ಹೆಚ್ಚಿಗೆ ಮಾತಾಡಬೇಡ. ಬಂದು ತಣ್ಣ ಸಣ್ಣ ಕೊಣಾಗಿರ ಅವ್ರಿಗೆ ಬಿಟ್ಟು ಕೊಡೋದನ್ನ ಕೊಣೆನ. ಅಲ್ರಿ ಐತಿರ ಮಂದಿ ಏನಂದಾರ ಅಂದ್ರೆ ಮಂದಿ ದಿನ ಬಂದು ನೋಡ್ತಾರೇನು ಯಾರು ಎಲ್ಲದಾರ ಯಾರು ಎಲ್ಲಿಲ್ಲ ಅಂತೇಳಿ? ಮನ್ಯಾಗ ಇರಾಕೊಂದು ಜಾಗ ಕೊಟ್ಟಾವಲ್ಲ ಅವ್ರಿಗೆ, ಇರ್ಲಿ ತಗರಿ, ಏನಾಗಲ್ಲ. ಸಣ್ಣ ಕೋಣೆ ಆದ್ರೇನು ಮತ್ತೊಂದಾದ್ರೇನು ಏನು ಅವ್ರಿಗೇನು ಹಾಲ್ನಾಗ ಇರ್ರಿ ಅಂತಂದು ಬೇರೆ ಹೇಳಕತ್ತಿಲ್ಲಲ್ಲ. ಏನೋ ನನ್ನ ಕೋಣೆ ಸಾಮಾನು ಭಾಳ ಅದಾವು, ಬಂದಾಗಿಂದ ಅಲ್ಲೇ ಅದನ್ನೆಲ್ಲ ಅಂತಂದು ಹೇಳಕತ್ತೀನಿ. ನೀವು ಅಂತ ಮಗಳು ಹಳೆಯ, ನಾನೇನು ಬೇಡ ಅಂದಾನೇನು ಅವ್ರಿಗೆ ಇರೋರಿಗೆ? ಮತ್ತು ಹಿಂಗಾಗಿ ನೀವೇ ಒಂದು ಅರ್ಧ ಜಗಳ ಹಚ್ತಂಗೆ ಆಕತ್ ನೋಡ್ರಿ ಅತ್ತೀರ ನನಗೆ ಆಕಿಗೆ. ನೀನಿಲ್ಲ ಯಾಕೆ ಮಾತಾಡ್ತಾಳ ಸುಮ್ಮನೆ ನಿಂತ್ಕೊಂಡು ಎಲ್ಲಿ ಕೇಳಿಸ್ಕೊಂತ ಹೇಳಕ್ ಬರೋದಲ್ಲ? ಏನಾರ ನಿನ್ಗೆ ತಂಗಿ ಅನ್ನೋದು ಏನು ಕಾಜಿನ ಇಲ್ಲ ನಿನ್ಗೆ? ಅಲ್ಲಿ ಕಟ್ಬೇಡ ಅಂತಂದು ಇದು. ಹೌದು ತಗಳ ಆಶ, ಅವು ಹೇಳ್ದಂಗೆ ಮಾಡಿದ್ರಾತು. ಅವರು ಬೇರೆ ಮನೆ ಮಾಡ್ಕೊಂತ ಹೋಗೋ ತನಕ ಇರಲಿ. ಅವ್ರು ಹೋದ್ಮೇಲೆ ಮತ್ತೆ ನಾವು ಅದ ಕೊಣಾಗ ಹೋಗಿದ್ರಾತು. ಅಲ್ರಿ, ನಾ ಇಷ್ಟು ಹೇಳಿದ್ರೆ ನೀವು ಅರ್ಥ ಆಗೋಲ್ಲ ಏನು ಮಾಡಲ ನಾನು? ಸರಿ ತಗರಿ, ನಿಮ್ಮ ತಂಗಿ ಗಂಡ ಇರಲಿ. ಅವರು ಬೇರೆ ಮನೆ ಮಾಡ್ಕೊಂತ ಹೋಗೋ ಮಟ ನಾನು ನಮ್ಮ ತವ್ರ ಮನೆಗೆ ಹೋಗಿರ್ತೇನೆ. ಒಂದು 4 ದಿವಸ ನನಗೆ ರೆಸ್ಟ್ ಆಗೈತಿ. ಮಾಡಿ ಸಾಕಾಗಿ ಹೋಗೈತಿ. ಸೊಂಟ ಅನ್ನೋದು ಬಗ್ಗಕ್ಕೆ ಬರಂಗಿಲ್ಲ, ನಿಂದ್ರಕ್ಕೆ ಬರಂಗಿಲ್ಲ, ಹಂಗಾಗೈತಿ. 4 ದಿನ ಆರಾಮಾಗಿ ಇದ್ದು ಬರ್ತೇನೆ ತವ್ರ ಮನ್ಯಾಗ. ನಮ್ಮ ತಮ್ಮನ ಮದುವೆನೂ ಅದಾವ, ಮದುವೆ ಮಾಡಿ ಬಂದುಬಿಡ್ತಾನಂತೆ. ಹಂಗೆ ಒಂದು 15 ದಿನ ಹೆಚ್ಚು ಕಮ್ಮಿ. ಅಯ್ಯ, ತಮ್ಮನ ಮದುವೆ ಮಾಡಾಕೆ ಇನ್ನು ಹೆಣ್ಣು ಗೊತ್ತಾಗಿಲ್ಲ ಏನಿಲ್ಲ ಮಾಡುವಂತಂತ ಆದ್ಮ್ಯಾಗ ಅಷ್ಟಕ್ಕೂ ನೀ ಈಗ ತವ್ರ ಮನೆಗೆ ಹೋಗಿ ಕುಂತ್ರ ನನ್ನ ಮಗಳು ಬಂದಾಳ. ಅವ್ರಿಗೇನು ಬೇಕು ಬೇಡ ದಿನ ಒಂದು ದಿನಸಿದ ಅಡುಗೆ ಚಲೋ ಮಾಡಿ ನೀಡ್ಬೇಕು ಹಳೆಯಾಗ. ಮತ್ತು ನಾಳೆ ಏನು ಅನ್ಕೊಂತಾರ ನೋಡಪ್ಪ, ಅತ್ತೆ ಮನೆಗೆ ನಮಗೆ ಕಿಮ್ಮತ್ತು ಕೊಡಲಿಲ್ಲ, ತೀರಾ ಒಂದು ಹೊತ್ತು ಊಟ ಮಾಡಕ್ಕೆ ಸತ್ಯನ ಮಾಡಿ ನೀಡೋದಕ್ಕಿದ್ದಿಲ್ಲ, ನಾನು ಹೆಂಡ್ತಿನದು ಹೋಗ್ಬೇಕತ್ತಲ್ಲಿ ಹಾಗೆಲ್ಲ ಅನ್ಕೊಳಂಗಿಲ್ಲ ನಾಳೆ ಅಂದ್ರೆ. ಅದಕ್ಕೆ ನೀ ಏನು ತವ್ರ ಮನೆಗೆ ಹೋಗೋದು ಬೇಡ, ಏನು ಬೇಡ, ತಣ್ಣಗೆ ಮುಚ್ಕೊಂಡು ಇಲ್ಲೇ ಇರು. ಬರೀ ಏನಾರ ಒಂದು ತಟ್ಟಿಗೆ ಹೆಚ್ಚು ಕಮ್ಮಿ ಆಗಾದ್ರೆ ತವ್ರ ಮನೆಗೆ ಓಡಿ ಹೋಗ್ಬಿಡ್ತಿದ್ದಿ. ಯಾಕೆ ಭಾರಿ ಬಲ ಆಯ್ತು ತವ್ರ ಮನೆದು, ಅದಕ್ಕೆ ಮಾಡ್ತೀನಿ ನೀನು. ರೀ ಸ್ವಲ್ಪ ಬರ್ರಿ, ಇಲ್ಲಿ ಒಳಗೆ ಕೆಲಸ ಐತಿ. ಬರ್ತಂತ ಇಡ್ಬೇಕು, ಇದಕ್ಕೆ ಕರಿತಾಳ. ಹೋಗಪ್ಪ, ಹೋಗಿ ಗಡ ಹೋಗು. ಮತ್ತೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕೆ ಸರಿ ಆಗ್ಬೇಕಲ್ಲ. ಅಲ್ಲಿ ಒಳಗೆ ಹೋಗಿ ಬೇಸಿ ಕಿವಿ ಕಡಿತಾಳ, ಕಡಿಸ್ಕೊಂಡು ಬಾ ಹೋಗು. ಹಂಗಲ್ ಬೇವ ಅದು ಎದಕ್ಕೆ ಕರ್ದಲಲ್ಲ ಅದಕ್ಕಂದೆ. ಆಕೇನು ಕಿವಿ ಪವಿ ಏನು ಕಡಿಯೋದಿಲ್ಲ ಬಿಡವ. ನೋಡು ಒಂದು ತಟಗರ ಎಲ್ಲರ ಕಚ್ಚಾಗ್ಯವನ ಕಿವಿಗಳು. ಹಂಗೆ ಕಡಿಯೋದಾಗಿದ್ರೆ ಇಷ್ಟು ದಿವ್ಸಕ್ಕೆ ಸುಮ್ಮನೆ ಇರ್ತದ್ಲೇನ? ನಕ್ಲಿ ನಕ್ಲಿ ಮಾಡ್ತೀನಿ ನನಗೆ? ಸಣ್ಣ ಹುಡಿ ಕಣ್ಣಾಗ ಕಾಣಕತ್ತೇನೆ ನನ್ನ ಕಣ್ಣಾಗ? ಮರ್ಯಾದಿದ್ದ
ಆಕೆ ಏನಾರ ಹಂಗಂದ್ಲು ಹಿಂಗಂದ್ಲು ಅಂತಂದು ಬಂದು ನನ್ನ ಇದ್ರಿಗೆ ಏನಾರ ಹೇಳ್ದಿ ರೂಮ್ ಕೊಡ್ದಾರ್ದಂಗೆ ನಿನ್ನ ತಂಗಿಗೆ ನೋಡು ಮತ್ತೆ. ಹಾಂ, ನಾನು ಹೇಳಿದ್ದನ್ನು ಲಕ್ಷ್ಯ ಇಟ್ಗ. ಆಮೇಲೆ ಆಕೆಗೆ ಏನೇನು ಕೊಡಬೇಕು ಕೊಡೋ ಸಾಮಾನುಗಳು ಎಲ್ಲ ತಂದು ಇಡು. ಆಕೆ ಯಾವಾಗ ಅವ್ರ ಮನೆಗೆ ಹೋಗ್ಕಳ ಅವಾಗ ತಗೊಂಡು ಹೋಗೋಲ್ಲ ಆಕೆ ಮನೆ ಬೇರೆ ಮಾಡ್ಕೊಂಡಾಗ ಏನೇನು ತರಬೇಕು, ಕಾಟು ಟಿಸರಿ ಬಾಂಡೆ ಸಾಮಾನುಗಳು, ಚಲೋ ಸೀರೆಗಳು, ಒಂದು ಸ್ವಲ್ಪ ಬಂಗಾರ, ಆಮೇಲೆ ಒಂದಿಷ್ಟು ರೊಕ್ಕ ಎಲ್ಲ ಆಕೆಗೆ ಏನು ಕೊಡ್ಬೇಕಲ್ಲ ಪದ್ಧತಿ ಸರಿ ಎಲ್ಲದನ್ನು ಮಾಡಬೇಕು. ಹಾಂ, ಮದುವೆಗಳ ಆಕೆಗೆ ಯಾಕೆ ಅನ್ನೋಂಥ ಮಾತು ಬರಂಗಿಲ್ಲ. ನೀನು ಹೆಂಡ್ತಿ ಹೇಳಿದ್ಲ ಅಂತಂದು ಆಕೆ ಮಾತು ಕೇಳಂಗಿಲ್ಲ ನೀನು. ಯಾಕೆ ನೀನು ಎಲ್ಲ ವರದಕ್ಷಿಣೆ ಎಲ್ಲ ತಗೊಂಡು ಬಂದು ಮಾಡ್ಕೊಂಡಿಲ್ಲ. ಹಂಗೆ ಕಳ್ಸ್ಯಾರೇನು ಅವ್ರು ನಿನ್ನ ಹೆಂಡ್ತಿನೇನಾರ ಅವ್ರ ತವ್ರ ಮನೆ ಎಲ್ಲ ಕೊಟ್ರಿಲ್ಲ. ಹಂಗೆ ನೀನು ನಿಮ್ಮ ತಂಗಿಗೆ ಚಂದಾಗಿ ಎಲ್ಲ ಹೊಂದಿಸ್ಕೊಡು. ಹಾಂ, ನನ್ನ ಕೈ ರೊಕ್ಕಲ್ಲ ಪಕ್ಕಲ್ಲ ನಾ ಕೇಳೋಕ್ಕೆಲ್ಲ. ನಮ್ದಕ್ಕೆ ಒಂದಿಷ್ಟು ಹೊಲ ಹೋಗೋಲ್ದಕ್ಕೆ ಮಾರಿ ನಾ ಕೊಡ್ತಾನೆ, ಕೊಡೋದಾಗಿಲ್ಲ ಅಂದ್ರೆ ಹೇಳ್ಬಿಡು ಮೊದ್ಲು. ಅಲ್ಲ ಬೇಯವ್ವ, ಆಕೆ ಮದುವೆಯಾಗಿ ಬಂದಿರೋದು ಇಷ್ಟ ಎಲ್ಲ ಆಕಿನ ಕೊಡೋದು ಬಿಡು, ಅವ್ನು ಹೊಡೆದು ಬಿಡು, ಹಂಗೆ ಹಿಂಗೆ ಅಂತ ಮಾತಾಡಿದಿ. ಇವತ್ತು ನೋಡಿದ್ರೆ ಹಿಂಗೆ ಅಂತೀಯಲ್ಲ ಬೇಯವ್ವ, ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕು? ಏನು ಬಿಡವ, ವಿಚಿತ್ರನ ನಿನ್ನ ಮಾತು ಕೇಳಿದ್ರೆ ನನಗೆ. ಅಂದೆ ನಾನು ಅಂದಕ್ಕೆ ನೋಡು, ಚೆಂಡ ತೆಗಿಯಾಕಿನ ಹೊಡಿ ಬಡಿ ಅಂತಂದು ಏನು ಮಾಡ್ಬೇಕು, ಸಿಟ್ಟಿನ ಎಳೆ ಅಂದೆ. ಈಗ ಹಂಗಂತ ಅದನ್ನ ಹಿಡ್ಕೊಂಡು ಕುಂದ್ರಕ್ಕಾಕತೆ? ಹಾದ್ಯಾಗ ಹೋಗೋ ಬೇಕಾರಿ ಕೊಟ್ಟು ನೀ ಹಂಗೆ ಹೋಗವ ನಿನ್ನ ಕೈ ಚಿಪ್ ತಗೊಂಡು ಅಂತಂದು ಹೇಳಕ್ಕಾಕತೆ? ಆಕೆ ನಮ್ಮ ಮನ್ಯಾಗ ಹುಟ್ಟಾಳಲ್ಲ, ನಾನು ಹೊಟ್ಯಾಗ ಹುಟ್ಟಾಳ. ಆಕೆ ತಕ್ಕಂಗೆ ಮಾಡಿ ಕಳಿಸೋ ಕಲಿ ಚಂದಾಗಿ. ವಾ, ನಿನ್ನ ಮನಸ್ಸು ಅರ್ಥ ಮಾಡ್ಕೊಳೋದ ಕಷ್ಟ ಐತೆ ನೋಡ್ಬಿ. ಸರಿತಾಗ ವಿಚಾರ ಮಾಡ್ತಾನೆ. ನನ್ನ ಕೈ ರೊಕ್ಕ ಇದ್ದ ಕೊಡಿಸ್ತೇನವ, ನಿಂತ ಕಾಲ ಮೇಲೆ ಅಂದ್ರೆ ಆಗ್ಬೇಕಲ್ಲ. ನಾನು ದುಡ್ಕೊಂಡು ತಿನ್ನವ, ಅವಲ್ದಂದು ಏಟು ಬರ್ತೈತಿ ಏಟಿಲ್ಲ. ಬಂದದ್ದೆಲ್ಲ ಬೇರೆ ಔಷಧಿ ಗುಳಿಗೆ ಸಾಲ ಸಂಬಂಧ ಬೇರೆ ಅದಕ್ಕೆ ಹೋಗತಿ. ಮತ್ತು ಮೇಲ್ಗರ್ಚಿಗೆ ಅಂದ್ರೆ ಇಲ್ಲಿಂದ ತರಕ್ಕೆ ಹೋಗ್ಲಿ, ನಾ ಎಲ್ಲ ಕೈಯ ರೊಕ್ಕ ಇದ್ದ ತಂದು ಕೊಡ್ತಂತಾಗ. ರೀ ಬರ್ತೀರೇನು ಒಂದಿಟ್ಟು ಒಳಗ? ಹಾಂ, ಬಂದೆ. ಗಂಡಗೆ ಏನೇನು ಚಾಡ ಹೇಳ್ಕೊಡ್ತಾಳ ಏನ? ತಡಿ ಇಲ್ಲೇ ವಾರೇನಿದೆ ಅಂತ ಕೇಳ್ತೇನೆ ನಾನು. ರೀ, ನನಗೆ ಯಾಕೆ ಅತ್ತಿಯರು ಹಿಂಗೆಲ್ಲ ಮಾತಾಡೋದು ಸರಿ ಕಾಣವಲ್ಲ ನೋಡ್ರಿ. ಮತ್ತು ಯಾಕ ಭಾಳ ಇದು ಮಾಡಕತ್ತಾರ. ಅದು ನೇಮ ನಿತ್ಯ ಆಗಮಟ ಅವ್ರದ್ದು ಫಸ್ಟ್ ನೈಟ್ ಒಂದು ಮಾಡೋ ತನಕ ಅಷ್ಟ. ಬೇಕಾರೆ ನಮ್ಮ ಕೊನೆಗಿರುವಲ್ರಕ್ಕ ನಾ ಎಲ್ಲ ಟೀಚರ್ ಅವನ್ನೆಲ್ಲ ನಾನು ಲಾಕ್ ಮಾಡ್ಕೊಂಡು ಬಂದಿರ್ತೇನೆ. ಒಂದಿನೊಂದು ಮಟ್ಟಿ ಬೇಕಾರೆ ಇಲ್ಲೇ ಇದ್ರಾತು. ಆಮೇಲೆ ಮರುದಿವಸ ಬಂದು ಅವ್ರಿಗೆ ಇಲ್ಲೇ ಇರೋ ಅಂತ ಹೇಳ್ರಿ ಈ ಕಡೆ ಕೊನೆಗನ. ನಾನು ಕೊನೆ ನಾ ಬಿಟ್ಟು ಕೊಡಂಗಿಲ್ಲ. ನೀವೇನಾರು ನಿಮ್ಮ ಮೂವ್ ಹಿಡ್ದಂಗೆ ಇಲ್ಲ ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕಂದ್ರೆ ಮತ್ತೆ ನೋಡ್ರಿ ನನ್ನಿಂದ ನೀವು ದೂರ ಇರ್ಬೇಕಾಗತ್ತೆ ಅಷ್ಟೇ. ನಾನು ಮಾತ್ರ ಅಲ್ಲಿ ಬರಲ್ಲ, ಅಲ್ಲಿರಲ್ಲ ನಿಮ್ಮ ಜೊತೆಗೆ. ಇದು ಒಳ್ಳೆ ಧರ್ಮ ಸಂಕಟ ಆತಲ್ಲ. ಇತ್ತಾಗ ಅವನ ಮಾತು ಮೀರಕ್ಕಾಗಲ್ಲ. ಹಂಗಂತ ನಿನ್ ಬಿಟ್ಟು ನನಗೆ ಜೀವನ ಮಾಡೋಕ್ಕಾಗಲ್ಲ. ನಿನ್ ಬಿಟ್ಟ ನನಗೆ ಹೊತ್ತು ಕಳೆದು ಆಗಂಗಿಲ್ಲಲ್ಲಿ. ನೀನಿಲ್ಲ ಅಂದ್ರೆ ನಿದ್ದಿನ ಬರಲ್ಲ ನನಗೆ. ಬಾಡ್ಕೋ ಹಳೆ ಬಾಡ್ಕೋ ಹೆಂಗದ ನೋಡು ಹೆಂಡತಿಲ್ಲ ಅಲ್ಲೇ. ಆಕೆ ಹೇಳ್ದಂಗೆ ಕುಣಿತಾನ ನೋಡೋದು. ಯಾಕೆ 4 ದಿನ ಹೆಂಡತಿ ಬಿಟ್ಟು ದೂರ ಇದ್ದೆ ಅಂದ್ರೆ ತಾನ ಹೇಳ್ದಂಗೆ ಕೇಳ್ತಾಳೆ ಆಕಿ. ಇವನು ಹಾಕಿ ಬೇಕಾರೆ ಇದ್ದಾಳ, ಇವನು ಇರಂಗಿಲ್ಲ ಆಕಿನ ಬಿಟ್ಟು. ಎಲ್ಲಿ ಹೊಕ್ಕಳ ಅಲ್ಲೇ ಹೊಕ್ಕಾರ ಹಿಂದೆ ಬೆನ್ನ ಹತ್ಕೊಂಡು ಲೊಡ್ದು ಲಾಟನ. ಆಮೇಲೆ ಅತ್ತಿಯರು ಹೇಳಿದ್ದು ಕೇಳ್ತು ನನಗೂ. ಅವೇನ ಸಾಮಾನ ಅವು ಇವು ಅಂತ ಅನ್ನಕತ್ತಾರಲ್ಲ, ಅವನ್ನೆಲ್ಲ ಏನೋ ತರಕ್ಕೆ ಹೋಗ್ಬೇಡ್ರಿ ನೀವು. ಮನ್ಯಾಗನ 2 ಟಿಸರಿ ಅದಾವು. ಅತ್ತಿಯರ್ದು 1 ಟಿಸರಿನ ಕಳಿಸ್ಬಿಡ್ರಿ. ಆಮೇಲೆ ಬಾಂಡೆ ಸಾಮಾನು ಅವು ಇವು ಬಂದಾಗಿನೂ ಅವ್ರು ಇವ್ರು ಫಂಕ್ಷನ್ ಮಾಡಿದಾಗಿನೂ ಎತ್ತಿಟ್ಟಾರ ಅತ್ತಿಯರು. ನಾಳೆ ನನ್ನ ಮಗಳ ಮದುವೆ ಬೇಕಾಕವ್ವ ಇವು ಕೊಡಾಕಂತಂದು ಅದ್ರಾಗನ ಕೊಟ್ಟು ಕಳಿಸಿದ್ರಾಕತೆಕಿಗೆ. ಸುಮ್ಮನೆ ಮತ್ತೆ ಅವನ್ನೇ ಕೊಳ್ಳಕ್ಕೆ ಹೋಗಿರಿ. ಇನ್ನು ಕಾಟಲ್ಲ ಅತ್ತಿಯರ್ದು ಮಾವರ್ದು 2 ಕಾಟ ಅದಾವು. ಅಲ್ಲಿ ಹೊರಗೊಂದೈತಿ ಒಳಗೊಂದೈತಿ. ಅದಕ್ಕೆ ಒಳಗಿನ ಕಾಟ ಅವ್ರಿಗೆ ಕೊಟ್ರಾತು, ಹೊರಗಿನ ಕಾಟ ತಂದು ಒಳಗೆ ಹಾಕಿ ಬರ್ತೈತಿ. ಅತ್ತಿಯರು ಇಲ್ಲೇ ಮಕ್ಕಂತಾರ ನಡಿತೈತಿ. ಆಮೇಲೆ ಇನ್ನೇನು ರೊಕ್ಕ ಬಂಗಾರ. ಬಂಗಾರ ಅಂದ್ರೆ ಅದು ಒಂದು ಮತ್ತೆ ಕೊಡಿಸ್ಬೇಕಾಕತಿ. ಅದು ನೋಡಿದ್ರೆ ತುಟ್ಟಿ ಭಾಳ ಐತಿ ಈಗ. ಅದನ್ನ ಹೇಳಿಬಿಡ್ರಿ, ಈಗ ಭಾಳ ದುಬಾರಿ ಐತವ ಬಂಗಾರ, ಒಂದಿಟ್ಟು ರೊಕ್ಕ ಕಮ್ಮಿ ರೇಟ್ ಕಮ್ಮಿ ಆಗಲಿ ಅವಾಗ ಕೊಡಿಸ್ತೀನಿ ಅಂತಂದು ಕುಲ್ಲ ಹೇಳಿಬಿಡ್ರಿ ಬಾಯ್ ಬಿಟ್ಟು. ನೀವು ಹಂಗೆ ಗುಮ್ಮನ್ ಗುಸಗ್ನಾಗ ನಿಮ್ಮ ಪಾಡೆ ನೀವು ಸುಮ್ಮನೆ ಇದ್ರಿ ಅಂದ್ರೆ ಆಗಂಗಿಲ್ಲದ. ಸರಿ ತಗ, ಹಂಗ ಮಾತಾಡ್ತಾನೆ ಮತ್ತೆ. ಅವ್ವ ನೋಡ್ಬಾರ್ದ ಗಿಳಿಗೆ ಪಾಠ ಮಾಡ್ದಂಗೆ ಮಾಡಕತ್ತಾಳ. ಅವ್ನು ನೋಡು ಗೋಣಲ್ಲಾಡ್ಸೋದು ಹೆಂಗಲ್ಲಾಡ್ಸ್ತಾನ. ಆಕೆ ಹೇಳಿದ್ದಕ್ಕೆಲ್ಲ ಹಂಗೆ ಕೋಲಿ ಬಸ್ಸು ತಿರಿ ಹಾಕ್ತಂಗೆ ಹಾಕಿ ಹಾಕ್ತಾನ. ಯಾಕೆ ನಮ್ಮ ತಂಗಿ ಆಕಿ ಅನ್ನೋ ಬಾಯಿ ಬರೋಲ್ಲ ಅವ್ನು. ಬಾಯಿ ಸೇದ್ಲಿ ಮಾಡ್ರಿ ಏನೇನು ಮಾಡ್ತೀರಿ ಮಾಡ್ರಿ, ನನಗೂ ಗೊತ್ತೈತಿ ಏನು ಮಾಡ್ಬೇಕು ಅನ್ನೋದು. ಸರಿ ತಗ, ನಾನು ಒಂದಿಟ್ಟು ಕೆಲಸ ಐತಿ ಹೊರಗೆ ಹೋಗ್ಬರ್ತೇನೆ. ಸರಿ ತಗಾರಿ ಹೋಗಿ ಬರ್ರಿ. ಆಮೇಲೆ ಬರಬೇಕಾರೆ ಒಂದು ಪ್ಲೇಟ್ ಗೋಬಿ ಮಂಚೂರಿ ಕಟ್ಟಿಸ್ಕೊಂಬರ್ರಿ. ಭಾಳ ಅಂದ್ರೆ ಭಾಳ ಆಸೆ ಆಗತೈತಿ ನನಗೆ ತಿನ್ಬೇಕಂತಂದು. ಗೋಬಿ ಮಂಚೂರಿನ ನೀನ ಮಾಡ, ಮನ್ಯಾಗ ಚಲೋ ಮಾಡ್ತಿದ್ದಿ. ಸುಮ್ಮನೆ ಅಲ್ಲಿ ಹೊರಗೆ ಭಾಳ ದುಬಾರಿ ಐತಿ. ಆಮೇಲೆ ನೀನು ಒಬ್ಬಕಿಗೆ ತರಕ್ಕಾಗಂಗಿಲ್ಲ, ತಂಗಿಗೆ ತರ್ಬೇಕು. ತಂಗಿಗೆ ತಂದ್ಮೇಲೆ ಅವು ನನಗೆ ಒಟ್ಟು ತರ್ಬೇಕಿಲ್ಲಲ್ಲ ಅಂತಾಳ. ಆಕಿ ಇಂಥವು ಅಂದ್ರೆ ಭಾರಿ ಪ್ರೀತಿ, ಅದಕ್ಕೆ ಸುಮ್ಮನೆ ಮಾಡ್ಬಿಡು. ಹೋಗಮ್ರಿ, ಯಾರು ಮಾಡ್ಬೇಕು? ಭಾಳ ಬೇಜಾರಾಗತೈತಿ ನನಗೆ ಮಾಡಕ್ಕೆ. ಅದು ಒಬ್ಬಕ್ಕೆ ಮಾಡ್ಬೇಕು ಎಲ್ಲದನ್ನ. ನಿಮ್ಮ ತಂಗಿ ನೋಡಿದ್ರೆ ಬಂದು ಕೈ ಜೋಡ್ಸಂಗಿಲ್ಲ ಏನಿಲ್ಲಪ್ಪ. ಈಗ ಟೈಮ್ ಪಾಸ್ ಮಾಡಕ್ಕೆ ಬೇರೆ ಗಂಡ ಜೊತೆಗೆ ಅದನ್ನ ಮಾತು ಹಚ್ಚಿಗೆ ನಿಂತು ಬಿಡ್ತಾಳ. ನಾನೆಲ್ಲ ಮಾಡಿ ಒಯ್ದು ಮುಂದಿಟ್ರೆ ಚಲೋ ಆಗೈತಿತ್ಕೆಮ್ಮ, ರುಚಿ ಆಗೈತಿತ್ಕೆಮ್ಮ ಅಂದ್ಕೊಂತ ತಿನ್ಕೊಂತ ಕುಂದಿರ್ತಾರೆ. ಅದಕ್ಕೆ ನನಗೆ ಬೇಜಾರಾಗೈತಿ. ಸುಮ್ಮನೆ ಹೊರಗಿಂದ ತಂದುಬಿಡ್ರಿ, ಒಂದು ಕವರ್ನ ಹಾಕಿಸ್ಕೊಂಡು ಏನು ಆಗಂಗಿಲ್ಲ.
ಆಮೇಲೆ ನಾನೆಲ್ಲ ಅಲ್ಲೇ ರೂಮ್ನಾಗ ಕುತ್ಕೊಂಡು ತಿಂತಾನಂತ ಒಬ್ಬಾಕಿನ ಯಾರಿಗೂ ಗೊತ್ತಾಗಂಗಲ್ಲ ನೀವು ತಂದಿರೋದು. ಸರಿ ತಗೊಂಬರ್ತೇನೆ.